ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ಆ್ಯಕ್ಚುಲಿ ಬರೋದು ಲೇಟ್ ಆಗ್ತಾ ಇದೆ, ಯಾಕಂದರೆ ಅಮ್ಮ ಎಲ್ಲ ನಿಮಗೆ ಗೊತ್ತಿದೆ. ನನ್ನ ವ್ಲಾಗ್ ನೋಡೋರಾದರೆ ಗೊತ್ತಿರುತ್ತೆ. ಹಾಗೆ ಸ್ವಲ್ಪ ದಿನ ಗ್ಯಾಪ್ ಆಗಿರಲಿಲ್ಲ ಮಾಡೋದಕ್ಕೆ. ಹಾಗೆ ಮನೆಯಿಂದ ಕೂಡ ಸಮಸ್ಯೆ ಆಗಿತ್ತು. ಮನೆ ಕೂಡ ಶಿಫ್ಟ್ ಮಾಡಬೇಕಲ್ಲ. ಸೊ ಇವಾಗ ನನಗೆ ಒಂದು 6 to 7 ಡೇಸ್ ಇದೆ. ಅದರೊಳಗಡೆ ನಾನು ಎಲ್ಲ ಅರೇಂಜ್ ಮಾಡಿಕೊಂಡು ಇವಾಗ ಮನೆ ಕೂಡ ಶಿಫ್ಟ್ ಮಾಡಬೇಕಾಗಿದೆ. ಹಾಗಾಗಿ ಸ್ವಲ್ಪ ನನ್ನ ವ್ಲಾಗ್ಗಳು ಲೇಟಾಗಿ ಬರ್ತಾ ಇದೆ. ಹಾಗೆ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಇಲ್ಲಿ ನಾನು ಒಂದು ಒಳ್ಳೆ ಸ್ನ್ಯಾಕ್ಸ್ ಐಟಮ್ನ ಮಾಡ್ತಾ ಇದ್ದೀನಿ. ನೀವು ಮೈಸೂರು ಬೋಂಡಾನ ತಿಂದಿರ್ಬೋದು, ಸ್ವೀಟಾಗಿ ಮೈದಾ ಹಿಟ್ಟಿಂದ ಮಾಡಿರ್ತಾರಲ್ಲ, ಅದೇ ರೀತಿಯಾಗಿ ನಾನು ಇವತ್ತು ಈ ಹಸಿರು ಬಟಾಣಿಯಿಂದ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಬೌಲಷ್ಟು ಹಸಿರು ಬಟಾಣಿನ ತೊಗೊಂಡಿದ್ದೀನಿ. ಅದರೊಟ್ಟಿಗೆ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಶುಂಠಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿಬಿಟ್ಟು ಇವಾಗ ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಂಡಾದಮೇಲೆ ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ. ಇದಾದ ನಂತರ ನಾನಿಲ್ಲಿ ಅರ್ಧ ಬೌಲಷ್ಟು ನಾನಿಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಅರ್ಧ ಬೌಲಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಇದರಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕಟ್ ಮಾಡಿರುವಂಥ ಕರಿಬೇವು, ಕಟ್ ಮಾಡಿರುವಂಥ ಸ್ವಲ್ಪ ಕಾಯಿ ಚೂರುಗಳು, ಹಾಗೆ ಇದರೊಟ್ಟಿಗೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಹಾಗೆ ನಾನೇನು ಬಟಾಣಿಯನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸಹ ಇದರೊಳಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾವನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ. ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಅದೇ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ನೋಡಿಕೊಂಡು ಗಟ್ಟಿಯಾಗಿ ಇರೋ ಥರನೇ ಇವಾಗ ನಾವು ಕಲಿಸ್ಕೋಬೇಕು ಇದನ್ನು. ಇದು ನೋಡಿ, ಇದನ್ನು ನಾನು ಕಲಿಸಿದ್ದೀನಿ. ಹಾಗೆ ಸ್ವಲ್ಪ ಒಂದು 5-10 ನಿಮಿಷ ಇದನ್ನು ನಾನಿವಾಗ ಇಡ್ತಾಯಿದ್ದೀನಿ ಹೀಗೆ. ಅದರ ಜೊತೆಗೆ ನಾನೊಂದು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ನಾರ್ಮಲ್ ಚಟ್ನಿ, ಕಾಯಿ ಹಾಗೆ ಹುರಿಗಡಲೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿಬಿಟ್ಟು ನಾನೊಂದು ಈ ಪಕೋಡ ಜೊತೆ ತಿನ್ನೋದಕ್ಕೋಸ್ಕರ ಚಟ್ನಿನ ರೆಡಿ ಮಾಡಿದ್ದೀನಿ. ನೋಡಿ, ಇಲ್ಲಿ ಬ್ಯಾಟರ್ ಕೂಡ ರೆಡಿಯಾಗಿದೆ. ಸ್ವಲ್ಪ ಕೈಯನ್ನು ನಾನು ನೀರಲ್ಲಿ ಅದ್ದಿದ್ದೀನಿ. ಅದ್ಬಿಟ್ಟು ಇವಾಗ ಬೋಂಡಾವನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಅದೇ ರೀತಿ ನಾವು ಮೈಸೂರು ಬೋಂಡ ಎಲ್ಲ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಮಾಡಿಕೊಂಡು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮ್ನ ಇಟ್ಟಿದ್ದೀನಿ. ಜಾಸ್ತಿ ಹೈ ಫ್ಲೇಮು ಇಟ್ಟಿಲ್ಲ, ಸ್ಲೋ ಫ್ಲೇಮು ಇಟ್ಟಿಲ್ಲ. ಮೀಡಿಯಮ್ ಫ್ಲೇಮ್ನ ಇಟ್ಬಿಟ್ಟು ಇವಾಗ ಇದನ್ನು ಕರೆದುಕೊಳ್ತಾ ಇದ್ದೀನಿ. ಇದಿವಾಗ ಆಗ್ತಾಯಿದೆ ಬೋಂಡಗಳು. ಅದರೊಟ್ಟಿಗೆ ನಾನು ಈ ಸಂಜೆ ಟೀ ಟೈಮ್ಗೆ ಇದನ್ನು ಮಾಡ್ತಾಯಿದ್ದೀನಿ. ಟೀ ಟೈಮಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ಸ್ಟೆಂಟಾಗಿ ಕೂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಇವಾಗ ರೆಡಿಯಾಗಿದೆ. ನಾನಿವಾಗ ಒಂದು ಪ್ಲೇಟಿಗೆ ಇದನ್ನು ತೆಗಿತಾ ಇದ್ದೀನಿ. ಇದಾದ ನಂತರ ಮಿಕ್ಕಿರೋದು ಎಲ್ಲನ ವಡೆಗಳನ್ನ ನಾನಿವಾಗ ಮಾಡ್ಕೊಳ್ತೀನಿ. ಇದಾದಮೇಲೆ ಇವಾಗ ಸರ್ವ್ ಮಾಡಿದ್ದೀನಿ. ನೋಡಿ, ಚಟ್ನಿಯೊಟ್ಟಿಗೆ ಈ ಒಂದು ಬೋಂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಒಳ್ಳೆ ಟೇಸ್ಟ್ ಇತ್ತು. ಸ್ನ್ಯಾಕ್ಸ್ಗೆ ನೀವೊಂದು ರೆಸಿಪಿನ ಟ್ರೈ ಮಾಡ್ಬೋದು. ಇವಾಗ ಹಸಿರು ಬಟಾಣಿ ಸೀಸನ್ ಅಲ್ವಾ, ಚೆನ್ನಾಗಿ ಸಿಗ್ತಾ ಇದೆ ಹಸಿರು ಬಟಾಣಿ ಎಲ್ಲ. ಅದರಿಂದನೇ ಒಂದು ಸ್ನ್ಯಾಕ್ಸ್ನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ರುಚಿಯಾಗಿ ಬಂದಿದೆ ಅಷ್ಟೇ. ಹಾಗೆ ನನ್ನ ಒಂದು ಬ್ಲಾಗ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಹಾಗೆ ಇಲ್ಲಿ ಬೋಂಡವನ್ನು ತಿಂತಾಯಿದ್ದೀನಿ. ಇಲ್ಲಿ ಮಕ್ಕಳು ಸಹ ಬಂದಿದ್ದರು, ನನ್ನ ಮಗನ ಫ್ರೆಂಡ್ಸ್ ಎಲ್ಲ, ಅವರೆಲ್ಲ ಟೇಸ್ಟ್ ಮಾಡಿದ್ದಾರೆ ಇದನ್ನು. ಇಲ್ಲಿ ನಾನೊಂದು ಇನ್ನೊಂದು ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಅಸ್ಸಾಂ ಕಡೆಯ ರೆಸಿಪಿ ಇದು. ಇಲ್ಲಿ ನಾನು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಹಾಲಿಗೆ ಸ್ವಲ್ಪ ಹಾಲಿನ ಪುಡಿ ಕೂಡ ಹಾಕಿದ್ದೀನಿ, ತುಪ್ಪವನ್ನು ಹಾಕ್ತಾಯಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಹಾಲನ್ನು ಕಾಯಿಸಿಬಿಟ್ಟು ನಾನು ಇಡ್ತಾಯಿದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ನಾನು ಅಕ್ಕಿಯನ್ನು ನೆನೆಸಿ ಅಕ್ಕಿಯನ್ನು ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅಕ್ಕಿಯನ್ನು ನೆನೆಸ್ಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಅದರೊಟ್ಟಿಗೆ ಸ್ವಲ್ಪ
ಅನ್ನವನ್ನು ಹಾಕಿದ್ದೀನಿ. ಅನ್ನವನ್ನು ಹಾಕಿ ರುಬ್ಬಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಕಿ ಸ್ವಲ್ಪ ಸೋಡಾವನ್ನು ಹಾಕಿದ್ದೀನಿ, ಬೇಕಿಂಗ್ ಸೋಡಾ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ನಾವು ಯಾವ ಥರ ಅಪ್ಪೆ ಮಾಡ್ತೀವಲ್ಲ, ಅಪ್ಪಮ್ ಮಾಡ್ತೀವಲ್ಲ ನೀರು ದೋಸೆ ಥರ, ಅದೇ ರೀತಿಯಾಗಿ ಇದನ್ನು ಸಹ ಮಾಡೋದು. ಇದರಲ್ಲಿ ಬರೀ ಅಕ್ಕಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಸ್ವಲ್ಪ ಅನ್ನವನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ನಾನು ಒಂದು ಕಡಾಯಿಗೆ ಇದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಹೈ ಫ್ಲೇಮಲ್ಲೇ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಬೇಯಿಸಿ ಈ ಥರ ನೋಡಿ, ಈ ಥರ ಇದು ರೆಡಿಯಾಗಿದೆ. ಇವಾಗ ಇದನ್ನು ಎರಡೂ ಕಡೆ ನಾನು ಬೇಯಿಸ್ಕೊಂಡಿದ್ದೀನಿ. ಎರಡೂ ಕಡೆ ಬೇಯಿಸ್ಕೊಂಡು ಇವಾಗ ಇದನ್ನು ತೆಗೆದು ಆ ಹಾಲೇನು ನಾನು ಮಾಡಿಟ್ಟಿದ್ದೆ ಆ ಹಾಲಿಗೆ ಇದನ್ನು ಇವಾಗ ಸೇರಿಸ್ಕೋಬೇಕು ನಾವು. ಸೇರಿಸ್ಕೊಂಡು ಇದು ಒಂಥರ ಸ್ವೀಟು, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅವಾಗವಾಗ ಮಾಡ್ತಾಯಿರ್ತೀನಿ. ನನ್ನ ಹಸ್ಬೆಂಡ್ಗೆ ತಿನ್ನಬೇಕು ಅಂತ ಅನಿಸಿತ್ತು, ಅದಕ್ಕೋಸ್ಕರ ಮಾಡು ಅಂದಿದ್ರು, ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ರಾತ್ರಿಗೆ ಇದನ್ನು ನಾನು ಮಾಡ್ತಾಯಿದ್ದೀನಿ. ಎಲ್ಲವನ್ನು ಮಾಡಿಕೊಂಡೆ. ಇಲ್ಲಿ ನೋಡಿ, ಎಲ್ಲ ಮಾಡಿಕೊಂಡು ಇದನ್ನು ಇವಾಗ ಪೀಸಸ್ನ ಮಾಡಿಬಿಟ್ಟು ಹಾಗೆ ಇಡೀ ಆದರೂ ಹಾಕ್ಬೋದು, ಇಲ್ಲ ಅಂದರೆ ಪೀಸಸ್ ಕೂಡ ಮಾಡಿಕೊಂಡು ಇದನ್ನು ಇಲ್ಲಿ ಹಾಲಿಗೆ ಹಾಕ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ಇದನ್ನು ಇವಾಗ ನಾನು ಹಾಲಿಗೆ ಸೇರಿಸ್ಕೊಳ್ತೀನಿ. ಇಲ್ಲಿ ನೋಡಿ, ಬರೀ ಹಾಲು, ಇದರಲ್ಲಿ ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಹಾಲಿನ ಪುಡಿಯನ್ನು ಹಾಕಿದ್ದೀನಿ. ಹಾಲಿನ ಪುಡಿ ಹಾಗೆ ತುಪ್ಪ, ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಗೋಡಂಬಿ, ದ್ರಾಕ್ಷಿ ಬೇಕಾದರೂ ಇದಕ್ಕೆ ಹಾಕ್ಕೋಬೋದು. ಮನೆ ಶಿಫ್ಟ್ ಮಾಡೋದಕ್ಕೋಸ್ಕರ ಎಲ್ಲ ರೆಡಿ ಆಗ್ತಾ ಇದೆ. ನಾವು ಯಾವ ಮನೆಗೆ ಹೋಗಬೇಕೋ ಅಲ್ಲಿನ ಪೇಂಟಿಂಗ್ ಹಾಗೆ ಸ್ವಲ್ಪ ಇದು ವರ್ಕ್ ಎಲ್ಲ ಇದೆ ಇನ್ನು, ಅದೆಲ್ಲ ಆಗಬೇಕು. ಆ ಮನೆಯಲ್ಲಿ ಇರೋರು ಆ ಮನೇನ ಖಾಲಿ ಮಾಡಬೇಕು. ಇಷ್ಟೆಲ್ಲ ಸಮಸ್ಯೆಗಳಿದೆ. ನೋಡೋಣ ಹೇಗೆ ಆಗುತ್ತೆ ಏನಾಗುತ್ತೆ ಅಂತ. ಅದಾದಮೇಲೆ ನಾವು ಒಂದು 7-8 ಡೇಸಲ್ಲೇ ಶಿಫ್ಟ್ ಆಗುತ್ತೆ ಮನೆ. ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾಳೆ ಹೊಸ ವರ್ಷ, ಹಾಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಮತ್ತು ನೆಕ್ಸ್ಟ್ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಹೊಸ ವರ್ಷ ಶುರುವಾಗಿರುತ್ತೆ. ಹಾಗಾಗಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನನ್ನ ಚಾನಲ್, ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಾಮೆಂಟ್ಸ್ ಕೂಡ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಹೊಸ ದಿನದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.